ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರೇ, ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ, ಕಳೆದೋಗ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳು. ನಾನು ಕಳೆದೋಗಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷ ಯಾವಾಗ ಯಾರ ಜವಾಬ್ದಾರಿ ಕೊಡ್ತದೋ ಗೊತ್ತಿಲ್ಲ. ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಬರಬೇಕು. ಸುಮ್ಮನೆ ನಾವು ಎಲ್ಲದಕ್ಕೂ ಕೂಡ ಮಧ್ಯ ಪ್ರವೇಶ ಮಾಡೋದು ಸರಿ ಇಲ್ಲ. ಸೊ ಈಗ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯನವರ ಕಾಲ, ಅವ್ರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಅವ್ರ ಜವಾಬ್ದಾರಿ ಕೊಟ್ಟಾಗ ಅವರು ನಡೆಸ್ತಾ ಇದ್ದಾರೆ. ಸೊ ನನಗೆಲ್ಲರೂ ಬೇಕು ಅಂತ ಅವ್ರು ಕರೀತಾರೆ, ಕರೆದಾಗ ನಾನು ಹೋಗ್ತೀನಿ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಏನಕ್ಕೂ ಇಲ್ವೇ ಇಲ್ವಾ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಅಂದ್ರೆ ಡಿ.ಕೆ. ಶಿವಕುಮಾರ್ನ ಕಡೆಗಣನೆ ಮಾಡಲಾಗಿದೆಯಾ? ನನಗೆ ಯಾಕೆ ನನಗೆ ಅನಿಸ್ತಾ ಇಲ್ಲ. ಈಗ ನೋಡಿ, ಹಿಂದೆ ವರ್ಕಿಂಗ್ ಪ್ರೆಸಿಡೆಂಟು, ಈ ರಾಜ್ಯದಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಹುದ್ದೆನೇ ಇರಲಿಲ್ಲ, ನನಗೋಸ್ಕರ ಕ್ರಿಯೇಟ್ ಮಾಡಿಕೊಟ್ರು. ಈಗ ಮೊನ್ನೆ ಇದು ಪ್ರಚಾರ ಸಮಿತಿಯ ಸಹಾಧ್ಯಕ್ಷರು ಅಂತ ಮಾಡಿದೆ, ಯಾವಾಗೋ ಒಬ್ಬ ಸಹಾಧ್ಯಕ್ಷ ಮಾಡಿ ನನಗೋಸ್ಕರ ಕ್ರಿಯೇಟ್ ಮಾಡಿಕೊಟ್ರು. ಸೊ ಕಾಂಗ್ರೆಸ್ ಪಕ್ಷಕ್ಕೆ ದೇ ಫೀಲ್ ದಟ್ ಎಸ್ ಐ ಆಮ್ ಇನ್ವಿಟಬಲ್. ನಾಮಕಾವಾಸ್ತೆ ಅನ್ನಿಸ್ತಿಲ್ವಾ ಅದು? ನಾಮಕ ಅಂತಲ್ಲ, ನಿಮ್ಮನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ ಅನ್ನೋ ಒಂದು ಸಂದೇಶ, ಆ ಸಂದೇಶವನ್ನು ಕೊಟ್ಟಿದ್ದಾರೆ. ನಂಗೆ ಸಮಾಧಾನ ತಂದಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ತೃಪ್ತರಾಗಿದ್ದಾರೆ? ಖಂಡಿತ. ನಿಮ್ಮ ಬೆಂಬಲಿಗರ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ತೃಪ್ತರಾಗಿದ್ದಾರೆ? ನನ್ಗೆ ಹೇಳ್ತಾ ಇದ್ದೀನಿ, 224 ಜನ ನಮ್ಮ ಬೆಂಬಲಿಗರೇ. ಯಾರು ಬೆಂಬಲಿಗರಲ್ಲ? ಯಾರು ಅವೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ಆಲ್ 224 ಆರ್ ಬೆಂಬಲಿಗರೇ. ನನ್ನ ಬೆಂಬಲಿಗ ಬೆಂಬಲಿಗ ಯಾರು ಹಂಗಂತ ಯಾರು ನನ್ನ ಬೆಂಬಲಿಗ ನನ್ನ ಹಿಂದೆ ಅಂತ ಇರ್ತಾನೆ ಅಂತ ತಿಳ್ಕೊಂಡ್ರೆ ಅವರಂತ ಮೂರ್ಖನಿಲ್ಲ. ಪಾರ್ಟಿ ಡೆಲ್ಲಿ ಏನು ಸೋನಿಯಾ ಗಾಂಧಿ ಅವರು ಟೊಪ್ಪಿ ತೆಗೆದು ನಿಮ್ಮ ತಲೆ ಮೇಲೆ ಇಟ್ಬಿಟ್ರೆ ನೀವೇ ನಮ್ಮ ಚೀಫ್ ಮಿನಿಸ್ಟರ್. ಹಾಗಾದ್ರೆ ಸುಷ್ಮಾ ವಿಷಯದಲ್ಲಿ, ತೇಜಸ್ವಿನಿ ವಿಷಯದಲ್ಲಿ ಏನು ಹೇಳ್ತೀರಾ? ನೋಡಿ, ಅದು ನನ್ನ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲೂ ಕೂಡ ಆಯಿತು, ನಿಜ. ಪಾಪ ಅವ್ರು ಲೋಕಲಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಉಂಟು. ಇಲ್ಲ ಇವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ನಂಗೆ ಡೆಲ್ಲಿಯಿಂದ ಹೇಳಿದ್ರು, ಬಹಳ ಸಂತೋಷ ಅಂತ ಹೇಳಿದ್ರು. ಪರಮೇಶ್ವರ್ ಅವರಿಗೂ ಡಿ.ಕೆ. ಶಿವಕುಮಾರ್ ಅವರಿಗೂ ಡೈರೆಕ್ಟ್ ವಾರ್ ನಡೀತು ಅಂತಾರೆ. ಅವೆಲ್ಲ ಸತ್ಯಕ್ಕೆ ಬಹಳ ದೂರವಾದಂಥ ವಿಚಾರ. ಪರಮೇಶ್ವರ್ ಅವರಂತ ಚರ್ಚೆನೂ ಮಾಡಲಿಲ್ಲ, ಏನೂ ಇಲ್ಲ. ಹೈಕಮಾಂಡ್ ಅವ್ರು ನಾನು ಕೇಳಿದ್ದು ಉಂಟು, ಈ ರೀತಿ ಒಂದು ಅವಕಾಶ ಇದೆ, ಹೆಣ್ಮಗಳು ಕೊಡಬೇಕು. ಆಯಿತು, ಬಹಳ ಸಂತೋಷ. ಅಲ್ಲದೆ ಒಕ್ಕಲಿಗ ನಾಯಕರಾಗಿ ಬಿಂಬಿಸ್ಕೊಳ್ಳೋದಕ್ಕೆ ಡಿ.ಕೆ. ಪ್ರಯತ್ನ ಪಡ್ತಿದ್ದಾರೆ ಅಂತ ಮಾತು. ಅಲ್ಲ, ಈಗ ನಾನು ಅರ್ಜಿ ಹಾಕೊಂಡು ಒಕ್ಕಲಿಗನಾಗಿ ಹುಟ್ಟಲಿಲ್ಲ. ಬೈ ಬರ್ತ್ ನಮ್ಮ ತಂದೆ ತಾಯಿ ಮೊದಲಿಂದ ಮಾಡಿದ್ದೀನಿ. ನಾನೇನು ಬಿಂಬಿಸ್ಕೊಳ್ಬೇಕಾದಿಲ್ಲ. ನಾನು 25 ವರ್ಷ ಅಸೆಂಬ್ಲಿ ಇದ್ದೀನಿ. 25 ವರ್ಷದಿಂದ ತನಗೆ ಸೀನಿಯಾರಿಟಿ ತನಗೆ ಒಂದು ಮನೆ ಯಾರ ಕಟ್ಟಬೇಕಾರೆ ಫೌಂಡೇಶನ್ ಹಾಕಬೇಕು, ಗೋಡೆ ಬರಬೇಕು, ಲಿಂಟ್ಲ್ ಆಗಬೇಕು, RCC ಆಗಬೇಕು, ಹಂಗೆ. ಸೊ ಐ ಗೋನ್ ಬ್ರಿಕ್ ಬೈ ಬ್ರಿಕ್. ನನಗೆ ಅವಶ್ಯಕತೆ ಏನಿಲ್ಲ. ನನ್ನ ಬೇಸ್ಮೆಂಟ್ ಬಹಳ ಸ್ಟ್ರಾಂಗ್ ಇದೆ. ನನ್ನ ಏಜ್ಗೆ, ನನ್ನ ವಯಸ್ಸಿಗೆ, ನನ್ನ ಅನುಭವಕ್ಕೆ ನನಗಿರೋದೇ ಸಾಕಾಗಿದೆ. ಬೇರೆಯವ್ರಿಗೆಲ್ಲ ನೀವು ಲೆಕ್ಕ ಹಾಕೊಳ್ಳಿ. ನನಗೆ ಯಾರು ಬ್ಯಾಕ್ ಹಿಂದೆ ಯಾವ ಫ್ಯಾಮಿಲಿಯಿಂದನೂ ನಾನು ಬಂದವನಲ್ಲ. ನನ್ನ ತಂದೆ ಏನು MLA ಆಗಿರಲಿಲ್ಲ, ನಮ್ಮ ತಾತ MLA ಆಗಿಲ್ಲ. ಅವರೆಲ್ಲ ಸುಮ್ಮನೆ ತಾಲೂಕು ಬೋರ್ಡ್ ಮೆಂಬರ್ಗಳಾಗಿದ್ದವರು, ಪಂಚಾಯತಿ ಚೇರ್ಮನ್ಗಳು, ಆ ಲೆವೆಲಲ್ಲಿ ಇದ್ದವರು. ಸೊ ನಾನು ಕೆಲಸ ಮಾಡ್ತಾ ಇರೋದು ನಂದು ಬೇಸ್ನ ನಾನು. ಅಲ್ಲ, ನಿಮ್ಮ ಗುರುಗಳಾಗಿರುವಂತ SM ಕೃಷ್ಣ ಅವ್ರ ಬೇಸೆ ಅಲ್ಲಾಡ್ತಾ ಇದೆ, ಇನ್ನು DK ಶಿದಲ್ಲಿ ಉಳಿಯುತ್ತೆ ಅಂತಾರೆ. ಅಲ್ಲ ರೀ, ಯಾಕೆ ಅವ್ರದ್ದು 80 years ಈ ದೇಶದಲ್ಲಿ ಎಷ್ಟೆಲ್ಲ ಪ್ರಧಾನಮಂತ್ರಿ ಹುದ್ದೆ ಒಂದು ಬಿಟ್ಟು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಬಿಟ್ಟು, ಇನ್ನು ಎಲ್ಲ ಸ್ಥಾನನೂ ನೋಡಿದ್ದಾರೆ. ಗವರ್ನರ್ ನೋಡಿದ್ದಾರೆ, ಅಪೋಸಿಷನ್ ಲೀಡರ್ ನೋಡಿದ್ದಾರೆ, ಪಾರ್ಟಿ ಪ್ರೆಸಿಡೆಂಟ್ ನೋಡಿದ್ದಾರೆ, ಎಲ್ಲ ಸ್ಥಾನಮಾನಗಳನ್ನು ನೋಡಿದ್ದಾರೆ. ಈ ವಯಸ್ಸಿಗೆ 80 ವಯಸ್ಸು, 50 ವರ್ಷದಲ್ಲಿ ಇನ್ನು ರಾಜಕೀಯವಾಗಿ ಎಷ್ಟೋ ಜನ ಕ್ಲೋಸ್ ಆಗಿ ನಿಂತಿದ್ದಾರೆ. ಒಂದು 3-4 ಜನ ಇನ್ನು ರಾಜಕಾರಣದಲ್ಲಿ ಬದುಕಿದ್ದಾರೆ. ಅದರಲ್ಲಿ ಅವರು ಕೂಡ ಇಲ್ಲಿವರೆಗೂ ಕೂಡ ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅವ್ರಿಗೆ? ಅಲ್ಲ, ಅಂಥವ್ರನ್ನೇ ನಿಮ್ಮ ರಾಜ್ಯದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ನಡೆಸಲಾಗ್ತಿಲ್ಲ. ಒಳ್ಳೆ ಸ್ಥಾನಮಾನ ಕೊಡೋದಕ್ಕೆ ಹೆಣಗಾಡಬೇಕಾಗಿದೆ. ಅವ್ರೇನು ಸ್ಥಾನಮಾನ, ಅವ್ರೇನು ಅರ್ಜಿ ಹಾಕೊಂಡು ಹುಡಿಕೊಂಡು ಹೋಗ್ತಾ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷ ಯಾರನ್ನ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೇಕೋ ಖಂಡಿತ ಉಪಯೋಗಿಸ್ಕೊಳ್ತದೆ. ಅವ್ರಿಗೆ ನೀವು ಎಲ್ಲರೂ ಕರೆದ್ರೆ ಆಯ್ತು, ಅವ್ರ ಅನುಭವನ ಕಾಂಗ್ರೆಸ್ ಪಕ್ಷ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಚುನಾವಣೆ ಸಂದರ್ಭದಲ್ಲೂ ಹಾಗಾದ್ರೆ ಅವ್ರನ್ನ ಬಳಸ್ಕೋಬೇಕು ಅಂತ KPCC ಅವ್ರಿಗೆ ಅನ್ಸಿಲ್ವಾ? ಅದು ನೀವು ಪಾರ್ಟಿ ಅಧ್ಯಕ್ಷನ ಕೇಳಬೇಕು. ನಾನು ಕೇಳಿದ್ರೆ ಏನ್ ಹೇಳ್ತೀರಿ? ನೀವು ಪಕ್ಷದಲ್ಲೇ ಇದ್ದೀರಲ್ಲ, ನನಗೆ ಆ ಜವಾಬ್ದಾರಿ ನನಗಿಲ್ಲ. ನನಗೆ ಆ ಜವಾಬ್ದಾರಿ ನನಗಿರುವಂಥ ಜವಾಬ್ದಾರಿ, ನನ್ನ ರೀತಿಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಐ ಡೋಂಟ್ ಲೈಕ್ ಟು ಸ್ಟೆಪ್ ಇನ್ ಟು ಅದರ್ ಶೂಸಸ್. ಅಲ್ಲ, ನೀವು SM ಕೃಷ್ಣ ಅವರ ಪಕ್ಕಾ ಬೆಂಬಲಿಗರು. ಅದ್ರ ಜೊತೆಗೆ ಪರಮೇಶ್ವರ್ ಅವ್ರ ಜೊತೆ ವಾಗ್ವಾದಗಳು ಕೂಡ ನಡೆದು ಇದೇ ವಿಷಯಕ್ಕೆ, ಅವರನ್ನ ರಾಜ್ಯಕ್ಕೆ ಸ್ವಾಗತಿಸುವುದಕ್ಕೆ ಸಂದರ್ಭದಲ್ಲಿ ದೊಡ್ಡ ವಾದ ನಡೀತು ಅಂತ ಇದೆ. ರಾಜ್ಯಕ್ಕೆ ಅವರು ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಅವರೊಂದು ಸ್ಥಾನನ ರಾಜೀನಾಮೆ ಕೊಟ್ಬಿಟ್ಟು ಈ ರಾಜ್ಯಕ್ಕೆ ಬರ್ತಾ ಇರ್ಬೇಕಾರೆ
ಅವ್ರಿಗೊಂದು ಸೌಜನ್ಯದ ಒಂದು ಗೌರವ ತೋರಿಸಲ್ಲ ಅಂದ್ರೆ ನಂದು ಮನುಷ್ಯತ್ವನ ಮನುಷ್ಯತ್ವ ಆ ಮನುಷ್ಯತ್ವ ಹಾಗಾದ್ರೆ KPCCL ಬೇರೆ ಯಾರಿಗೂ ಅದು ಇಲ್ವಾ? ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದ್ದೀನಿ, ಅವ್ರ ಬೆಂಬಲದಿಂದ ರಾಜಕಾರಣ ಮಾಡಿ ಅವ್ರು ನನಗೆ ಗುರ್ಸಿದ್ದಾರೆ. ಎಷ್ಟೋ ಜನ ಬೇಕಾದಷ್ಟು ಅವ್ರು ನನ್ನ ಮೇಲೆ ಹೇಳಿದ್ರು ಕೂಡ ಇರಲಿ ಶಿವಕುಮಾರ್ ಒಬ್ಬ ರಾಜಕಾರಣದಲ್ಲಿ ಬೇಕು ಅನ್ನೋದು ಗುರ್ಸಿದ್ದಾರೆ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಒಬ್ಬನೇ ಅಲ್ಲ, ಬೇಕಾದಷ್ಟು ಜನ ಫ್ರೆಂಡ್ಸು ಹೋಗಿ ಅವ್ರಿಗೆ ಒಂದು ಸ್ವಾಗತ ಕೊಟ್ಟು ಎಸ್ ನಾವು ಅಧಿಕಾರ ಕಳ್ಕೊಂಡು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡಬೇಕಾಯ್ತು. ಕೊಟ್ಟಿದ್ದೇವೆ, ನಮ್ಗೆ ಸಮಾಧಾನ ತಂದಿದೆ, ಅವ್ರಿಗೂ ಸಮಾಧಾನ ತಂದಿದೆ. ಅಲ್ಲ, ಆ ಸೌಜನ್ಯತೆ ಬೇರೆಯವ್ರಿಗೆ ಇರ್ಲಿಲ್ವಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಮ್ಮ ವಿಚಾರ ನಮ್ಮದು, ಅವ್ರ ವಿಚಾರ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರ, ಟಾರ್ಗೆಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.